ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ ಹೊಸ ವರ್ಷದ ಮೊದಲನೇ ಬ್ಲಾಗ್ ಇದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ತೋಟದಲ್ಲಿ ಇದ್ದಂತ ಒಂದು ಚಿಕ್ಕ ಗೋನೆ ಬಾಳೆಹಣ್ಣು ಇತ್ತಲ್ಲ, ಅದನ್ನ ನೈಟ್ ಏನೋ ಕರಡಿ ಬಂದು ಕಿತ್ತಾಕ್ ಹೋಗ್ಬಿಟ್ಟಿದೆ. ನಮ್ಮ ಮನೆಯವ್ರು ತಂದಿದ್ರು. ಇದನ್ನ ಹಣ್ಣು ಮಾಡ್ಸಕ್ ಸ್ವಲ್ಪ ಕಷ್ಟ ಆಗುತ್ತೆ, ನೋಡೋಣ ಬಾಕ್ಸಿಗೆ ಹಾಕಿಡು, ಹಣ್ಣಾದ್ರೆ ಆಗ್ಲಿ ಅಂತ ಹೇಳಿದ್ರು. ನಾನು ಒಂದ್ 4 ಹಂಗೆ ಕಿತ್ಕೊಂಡು ಬಾಳೆಕಾಯಿ ಚಿಪ್ಸ್ನ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ನಾನು ಮದ್ವೆಗಿಂತ ಮುಂಚೆ ಬಾಳೆಕಾಯಿ ಚಿಪ್ಸ್ನ ಮಾಡಿದ್ದೆ. ಅಂದ್ರೆ ಅವಾಗ ನಮ್ಮ ಅಪ್ಪ ಅವರು ಬಾಳೆ ಮಂಡಿಗೆ ಕೆಲ್ಸಕ್ಕೆ ಹೋಗ್ತಿದ್ರು. ಅದೇ ಬಾಳೆಹಣ್ಣು ತುಂಬಾ ತರ್ತಾ ಇದ್ರು. ಮತ್ತೆ ಒಂದ್ಸತಿ ಒಂದ್ ಗೊನೆ ಪೂರ್ತಿ ಕೊಟ್ಟು ಕಳ್ಸಿದ್ರು ನಮ್ಮ ಅಪ್ಪ ಅವ್ರಿಗೆ. ಅವಾಗ ನಮ್ಮಪ್ಪ ಈ ತರ ಚಿಪ್ಸ್ ಮಾಡಿ ತಿಂದಿದ್ದೆ. ನಂಗೆ ಫೇವ್ರೇಟ್ ಬಾಳೆಕಾಯಿ ಚಿಪ್ಸ್ ಅಂದ್ರೆ. ಫಸ್ಟ್ ಅಂಗಡಿಗೆ ಹೋದ್ರೆ, ಬೇಕರಿಗೆ ಹೋದ್ರೆ ಬರೀ ಬಾಳೆಕಾಯಿ ಚಿಪ್ಸೇ ಕೇಳ್ತೀನಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ ಇದು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಅಂದ್ರೆ ಬಾಳೆಕಾಯಿ ಚಿಪ್ಸು ಅಂದ್ರೆ ಬಾಳೆಹಣ್ಣು ಇತ್ತಲ್ಲ, ಹಾಗಾಗಿ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಇದಾಗಿರ್ಬಾರ್ದು ಹಣ್ಣು ಇದು. ಇನ್ನೊಂದು 15 ದಿವಸ ಬಿಡ್ಬೇಕಾಗಿತ್ತು, ಅವಾಗ ಸ್ವಲ್ಪ ಇದಾಗ್ತಿತ್ತು. ಆದ್ರೆ ಅಷ್ಟ್ರಲ್ಲಿ ಕರಡಿ ಕಿತ್ತಾಕ್ಬಿಟ್ಟಿದೆ ಅಲ್ಲ, ಹಾಗಾಗಿ ಒಂದ್ 4 ತಗೊಂಡಿದ್ದೀನಿ. ನೋಡೋಣ, ಹಣ್ಣಾಗಿದ್ರೆ ಹಣ್ಣಾಗ್ಲಿ, ಇಲ್ಲಾಂದ್ರೆ ಚಿಪ್ಸೇ ಮಾಡೋಣ ಅಂದ್ಬಿಟ್ಟು ಒಂದ್ ಸ್ವಲ್ಪನೇ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಅಂದ್ರೆ ನಾನು ಒಬ್ಳೇ ತಿನ್ನೋದು, ನೋಡೋಣ ಯಾರ್ಯಾರು ತಿಂತಾರೆ. ಅದು ಲಸುಗ್ ಇಷ್ಟ. ಅಂದ್ರೆ ಬೆಂಗ್ಳೂರಲ್ಲಿ ತಗೊಂಡಿದ್ವು, ತಿಂದ ಅವನು. ಸೋನಿ ಅಷ್ಟು ತಿನ್ಲಿಲ್ಲ. ನೋಡೋಣ ಈ ಸತಿ ಜಾಸ್ತಿ ಯಾರು ತಿಂತಾರೆ ಅಂತ. ನನ್ಗಂತೂ ತುಂಬಾನೇ ಇಷ್ಟ. ಹಾಗಾಗಿ ಇವಾಗ ನೋಡಿ, ಈ ತರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಾಳೆಹಣ್ಣಿಂದು, ಅಂದ್ರೆ ಈ ತರ ಇದಿರುತ್ತಲ್ಲ, ಅದ್ರಲ್ಲಿ ಚೆನ್ನಾಗಿ ಈ ತರ ಸಣ್ಣಗೆ ಹಚ್ಕೋಬೇಕು. ನೋಡಿ, ಈ ತರ ಹಚ್ಕೊಂಡಿದೀನಿ. ನೋಡಿ, ತುಂಬಾ ಸಣ್ಣಗಿದೆ. ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಚಾಕುವಿಂದ ಎರ್ಕೊಂಡ್ರೆ ಸ್ವಲ್ಪ ದಪ್ಪ ಇದ್ ಮಾಡ್ಕೋಬಹುದು. ನಾವು ಇದ್ರಲ್ಲೇ ಎರ್ಕೊಂಡ್ವಲ್ಲ, ಅದಕ್ಕೆ ಸ್ವಲ್ಪ ತುಂಬಾ ಸಣ್ಣ ಇದೆ. ಇವಾಗ 1 ಚಮಚ ಅಷ್ಟು ಅರಿಶಿನ ಪುಡಿ ಹಾಕಿ ನೀರ್ ಹಾಕಿ ಸ್ವಲ್ಪ ಹೊತ್ತು ಬಿಡ್ತಾ ಇದೀನಿ. ಅಂದ್ರೆ ಅದು ಹಳದಿ ಬಣ್ಣಕ್ಕೆ ಬರ್ಬೇಕು. ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಅಂದ್ರೆ ಕಲರು ಚೆನ್ನಾಗಿರುತ್ತೆ. ಇದು ವೈಟ್ ಕಲರ್ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ನೀರು, ಉಪ್ಪು ಕೂಡ ಹಾಕ್ಬೋದು. ಆದ್ರೆ ನಾನೇನು ಉಪ್ಪು ಹಾಕ್ಲಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಉಪ್ಪೆಲ್ಲ ಹಾಕಿರ್ಲಿಲ್ಲ. ನನ್ಗೆ ಇದು ಯಾರು ಹೇಳ್ಕೊಟ್ಟಿದ್ದು ಅಂದ್ರೆ, ನಾನು ಫಸ್ಟ್ ಬೆಂಗಳೂರಲ್ಲಿ, ಅಂದ್ರೆ ಮದ್ವೆಗಿಂತ ಮುಂಚೆ ಬೆಂಗಳೂರಲ್ಲಿ ಇದ್ದಾಗ, ಅಲ್ಲಿ ಕೇರಳನೋ ಏನೋ ಆಂಟಿ ಹೇಳ್ತಿದ್ರು. ಅವ್ರು ತುಂಬಾನೇ ಮಾಡ್ತಿದ್ರು, ಆ ಸೈಡ್ ತುಂಬಾನೇ ಮಾಡ್ತಾರಂತೆ. ಅವಾಗ ನಿಮ್ಮಪ್ಪ ತರ್ತಾರಲ್ಲ, ಈ ತರ ಮಾಡು, ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಆ ಆಂಟಿ ನನಗೆ ತಿನ್ನಕ್ ಕೊಡ್ತಾ ಇದ್ರು. ಅವತ್ತಿಂದ ನಂಗೂ ಇಷ್ಟ ಆಗಿ ನಾನು ಈ ತರ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಒಂದ್ಸತಿ ಮಾಡಿದ್ದೀನಿ, ಇದು 2ನೇ ಸರಿ ನಾನು ಮಾಡ್ತಿರೋದು. ನೋಡಿ, ಇವಾಗ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಬಿಟ್ಕೊಂತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಎಷ್ಟು ಕೊಟ್ರು ತಿನ್ಬಿಡ್ತೀನಿ ನಾನಂತೂ. ಮತ್ತೆ ಅವಾಗಲೇ ಅರಿಶಿನ ಮತ್ತೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ನೀರನ್ನ ಇವಾಗ ಎಣ್ಣೆಲಿ ಬಿಟ್ಟಿದ್ದೀನಲ್ಲ, ಚಿಪ್ಸ್ ಒಳಗಡೆ ಹಾಕೊಂತಾ ಇದ್ದೀನಿ. ಅವರಂತೂ ದಿನಾ ಹೋಗ್ತಿದ್ದೆ ಆಂಟಿ ಹತ್ರ. ಅವರಂತೂ ತುಂಬಾ ಕೊಡ್ತಾ ಇದ್ರು, ತಗೊಳಮ್ಮ ತಿನ್ನು, ನಿಂಗೆ ಇಷ್ಟ ಇಷ್ಟ ಅಂತ ಹೇಳ್ತಿರ್ತೀಯ ಅಂತ. ಒಂದ್ಸತಿ ಅಪ್ಪ ತಂದಿದ್ರಲ್ಲ, ಅವಾಗ ಆಂಟಿ ಕೇಳಿದ್ದೆ, ಹೇಗ್ ಮಾಡೋದು ಆಂಟಿ ಅಂತ. ಈ ತರ ಮಾಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತೆ ಮನೆಯಲ್ಲಿ ಒಂದ್ಸತಿ ಮಾಡಿದ್ದೆ, ಅವಾಗ ತುಂಬಾ ಚೆನ್ನಾಗಿತ್ತು. ಇದೇ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮದ್ವೆ ಆದ್ಮೇಲೆ. ನೋಡಿ, ಈ ತರ ಚೆನ್ನಾಗಿ ಬೇಯಿಸ್ಬೇಕು. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ. ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ತೆಗಿತಾ ಇದ್ದೀನಿ. ನೋಡಿ, ಈ ತರ ಆದ್ಮೇಲೆ ತೆಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ತರ ಬರ್ಬೇಕು. ಅಂದ್ರೆ ಕುರುಮ್ ಅನ್ಬೇಕು. ಮತ್ತೆ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಹಾಕೊಂತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಡ್ತೀನಿ. ಮತ್ತೆ ಆ ನೀರ್ನೇ ಹಾಕೊಂತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಅಂದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅಂದ್ರೆ ವೈಟ್ ಅರಿಶಿನ ಹಾಕ್ಲಿಲ್ಲ ಅಂದ್ರೆ ಕಲರು ವೈಟ್ಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಕೂಡ ಹಾಕೊಬೇಕು. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ನಲ್ಲ, ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಇವಾಗ ತೆಗ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಿಕೊಂಡು, ಇವಾಗ ಸ್ವಲ್ಪ ಅಂದರೆ ಹಾಗೆ ತಿನ್ಬೋದು. ಆದರೆ ನಾನು ಸ್ವಲ್ಪ ಉಪ್ಪು ಖಾರನ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಥರ ಅಂದರೆ ಈ ಥರ ಏನಾರ ಪ್ರಾಬ್ಲಮ್ ಆಗಿ, ಅಂದರೆ ಗಿಡದಲ್ಲಿ ಈ ಥರ ಸಡನ್ನಾಗಿ ಏನಾರ ಈ ಥರ ಆದರೆ ಪ್ರಾಬ್ಲಮ್ಮು ಮಾಡ್ಕೊಳ್ಳಿ. ಕೆಲವರು ಹೇಗಂದರೆ ಇದನ್ನು ತಿನ್ಬೇಕಂತಲೇ ಅಂಗಡಿಯಿಂದ ತಂದು ಮಾಡ್ಕೊತಾರೆ. ಹಾಗೆ ಹೊಸ ವರ್ಷಕ್ಕೆ ನಾನೇ ಕೇಕ್ ಮಾಡೋಣ ಅಂತ ಸೆಕೆಂಡ್ ಟೈಮ್ ಕೇಕ್ನ ಮಾಡ್ತಾಯಿದ್ದೀನಿ.
ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಅದು ಜಾಸ್ತಿ ಕ್ವಾಂಟಿಟಿ ಆಗಿ ಸ್ವಲ್ಪ ಚೆನ್ನಾಗಿ ಬರಲ್ಲ, ಸ್ವಲ್ಪ ಕೆಳಗಡೆ ಸೀದೋಗ್ಬಿಟ್ಟಿತ್ತು. ಆದ್ರೆ ಈ ಸತಿ ಮಾಡ್ತಾ ಇದ್ದೀನಿ. ಸ್ವಲ್ಪ 1 ಬಟ್ಲಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಸಕ್ಕರೆ ಪುಡಿ ಮತ್ತೆ 2 ಮೊಟ್ಟೆನ ತಗೊಂಡು ಹೊಡೆದಾಕೊಂತ ಇದ್ದೀನಿ. ಲಾಸ್ಟಿಗೆ ಎಣ್ಣೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇಷ್ಟು ತಗೊಂಡಿದ್ದೀನಿ. ಮತ್ತೆ ಅರ್ಧ ಬೌಲಷ್ಟು ಹಾಲನ್ನ ತಗೊಂಡಿದ್ದೀನಿ. ಅಂದ್ರೆ ಹಾಲು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಅದಕ್ಕೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪನೇ ಹಾಲು ಹಾಕೊಂಡಿದ್ದೀನಿ. ಅಂದ್ರೆ ಒಂದೇ ಸತಿಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ತೆಳು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಹೋದ್ ಸತಿ ಏನ್ ಮಾಡಿದ್ದೆ ಅಂದ್ರೆ ಮಿಕ್ಸಿಲೇ ಹಾಕೊಂಡು ರುಬ್ಬಿಟ್ಟಿದೆ, ಅದು ಸರಿಯಾಗಿ ಬರಲಿಲ್ಲ. ಈ ಸತಿ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೇನೆ. ಮಿಕ್ಸಿ ಯೂಸ್ ಏನು ಮಾಡ್ತಿಲ್ಲ. ಮಿಕ್ಸಿನೂ ಒಂಥರ ಬೆಟರೇ. ಈ ಥರ ಕೈಯಲ್ಲಿ ಮಾಡೋ ಬದಲು ಮಿಕ್ಸಿಲಿ ಒಂದು 2-3 ರೌಂಡ್ ಓಡಿಸಿದ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಆದರೆ ಈ ಸತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅರ್ಧ ಚಮಚ ಅಷ್ಟು ಅಡುಗೆ ಸೋಡಾ, ಅರ್ಧ ಚಮಚ ಅಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ಸ್ವಲ್ಪ ಅದಕ್ಕೆ ಹಾಲು ಹಾಕ್ಕೊಬೇಕು. ಹಂಗೆ ಅದು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಂಟಾಗ್ಬಿಡುತ್ತೆ. ಮೇಲ್ಗಡೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಅಷ್ಟು ಗಂಟುಗಳಾಗೋದಿಲ್ಲ, ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು. ಹಾಗಾಗಿ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೊಸ ವರ್ಷಕ್ಕೆ ನಮ್ಮ ಮನೆಯವರೇ ಕೇಕ್ ತರ್ತೀನಿ ನೀನೇನು ಮಾಡಬೇಡ ಅಂದಿದ್ರು. ಆದರೂ ಯಾಕೋ ಮನ್ಸು ತಡಿಲಿಲ್ಲ, ಮಾಡಬೇಕು ಅನ್ನಿಸ್ತು. ಮಾಡ್ತಾ ಇದ್ದೀನಿ, ನೋಡೋಣ ಚೆನ್ನಾಗಿ ಬರುತ್ತೋ ಏನೋ. ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಸತಿ ಮಾಡಿದ್ನಲ್ಲ, ಸುಮ್ಮನೆ ಇದು ನಿಂಗೆ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರು. ಇಲ್ಲ, ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಕೊನೆಗೂ ಮಾಡ್ತಾ ಇದ್ದೀನಿ, ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಒಂದು ಟೀ ಲೋಟದಿಂದ 1 ಲೋಟ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಅಡುಗೆ ಎಣ್ಣೆ, ನೀವು ಯಾವ ಮನೇಲಿ ಯಾವ್ದು ಬಳಸ್ತೀನೋ ಆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ. ನನಗೆ ಆಂಟಿ ಹೇಳಿದ್ರು, ಲಾಸ್ಟಲ್ಲಿ ಹಾಕೋ ಎಣ್ಣೆ ನೀನು ಮೊದಲಿಗೆ ಹಾಕ್ಬಿಟ್ಟಿದ್ದೀಯಾ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಪಾತ್ರೆನ ತಗೊಂಡಿದ್ದೀನಿ. ಈ ಪಾತ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇರಲಿ, ಆ ಪಾತ್ರೆನ ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗೋಧಿ ಹಿಟ್ಟನ್ನೇ ಹಾಕ್ಕೋಬೇಕು. ಮತ್ತು ಏನಾಗಿದೆ ಅಂದರೆ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಗ್ಯಾಸ್ ಕೂಡ ಇವತ್ತೇ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಒಲೆಯಲ್ಲಿ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ತಳ ಅಷ್ಟು ಹಿಡಿಯೋದಿಲ್ಲ. ಇಲ್ಲ ಮನೆಯಲ್ಲಿ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಅಂದರೆ ಯಾರು ಬೇಕಿಂಗ್ ಪೇಪರ್ನ ಯಾರು ಮನೆಯಲ್ಲಿ ಇಟ್ಕೊಳ್ಳಲ್ಲ ಜಾಸ್ತಿ. ಕೆಲವ್ರು ಅಷ್ಟೇ ಈ ಥರ ಮಾಡೋಕ್ಕಷ್ಟೇ ಇಟ್ಕೊಂಡಿರ್ತಾರೆ, ಕೆಲವ್ರು ಇಟ್ಕೊಳ್ಳಲ್ಲ. ಹಾಗಾಗಿ ನಾನು ಇಟ್ಕೊಂಡಿಲ್ಲ. ಹಾಗಾಗಿ ಎಣ್ಣೆ ಮತ್ತು ಈ ಥರ ಹಾಕ್ಬಿಟ್ಟು ಕೈಯಲ್ಲಿ ಮುಟ್ದೇನೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವು ಇದು ಮಾಡ್ಕೊಂಡಿರ್ತೀವಲ್ಲ ಕೇಕ್ ಬ್ಯಾಟರ್ನ ಹಾಕ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅಂಟೋದಿಲ್ಲ. ನಾವು ಕೇಕ್ನ ಅದು ಚೆನ್ನಾಗಿ ಕುಕ್ ಆದಮೇಲೆ ತೆಗೆದ್ರೂ ಕೂಡ ನೀಟಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಹಾಗೆ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಕೈ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆಯೇ ಪಾತ್ರೆನ ಆ ಕಡೆ ಈ ಕಡೆ ತಿರ್ಸಿ. ನೋಡಿ, ಅದರಲ್ಲಿ ಇದ್ದಂಥ ಹಿಟ್ಟನ್ನ ಇವಾಗ ತೆಗೆದ್ಬಿಟ್ಟಿದ್ದೀನಿ. ನೋಡಿ, ಇವಾಗ ಪಾತ್ರೆ ಕೂಡ ರೆಡಿಯಾಗಿದೆ. ಇವಾಗ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ಒಲೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನೋಡಬೇಕು ಹೇಗೆ ಬರುತ್ತೋ ಏನೋ ಅಂತ. ಹೋದ ಸತಿ ಗ್ಯಾಸಲ್ಲಿ ಮಾಡಿನೇ ಸ್ವಲ್ಪ ಸೀದೋಗ್ಬಿಟ್ಟಿತ್ತು. ಈ ಸತಿ ಒಲೆಯಲ್ಲಿ ಮಾಡ್ತಾ ಇದ್ದೀನಿ, ಅದೇನಾಗುತ್ತೋ ಏನೋ, ನೀವೇ ನೋಡಬೇಕು. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಸೋನಿ ಸೈಲೆಂಟಾಗಿ ಕೂತ್ಕೊಂಡು ಬನಾನಾ ಚಿಪ್ಸ್ನ ತಿಂತಾ ಇದ್ಲು. ಲಸ್ಗೂ ಕೂಡ ಹಾಕ್ಕೊಟ್ಟಿದ್ದೆ, ಅವನು ಕೂಡ ಚೆನ್ನಾಗಿ ತಿಂತಿದ್ದ. ನೋಡಿ, ಈ ಥರ ಟ್ಯಾಪ್ ಮಾಡಬೇಕು. ಅಂದರೆ ಗಾಳಿ ಇರುತ್ತಲ್ಲ, ಹಾಗಾಗಿ ಗಾಳಿ ಇದ್ದಂಗೆ ಈ ಥರ ಟ್ಯಾಪ್ ಮಾಡೋದ್ರಿಂದ ಗಾಳಿ ಒಳಗಡೆ ಇರೋಲ್ಲ. ಇಲ್ಲಾಂದರೆ ಹಾಗೆ ಇಟ್ಬಿಟ್ರೆ ಗಾಳಿ ಕೂಡ ಅದರಲ್ಲೇ ಇದ್ದು ಸರಿಯಾಗಿ ಇದು ಬರಲ್ಲ ಕೇಕು. ಲಸ್ಸು ಅಂತೂ 2-3 ಸತಿ ಹಾಕ್ಕೊಂಡು ತಿಂತಾ ಇದ್ದ. ಇವಾಗ ನೋಡಿ, ಒಲೆ ಮೇಲೆ ಇಟ್ಟಿದ್ದೀನಿ. ಅಂದರೆ ಜಾಸ್ತಿ ಉರಿ ಹಾಕಿಲ್ಲ, ಸೌದೆ ಅಷ್ಟು ಇದಾಗಬಾರ್ದು. ಬರೀ ಬೆಂಕಿ ಅದು ಇದೆಯಲ್ಲ ಕೆಂಡ, ಅದರಲ್ಲೇ ಇದಾಗಬೇಕು. ಹಾಗಾಗಿ ಜಾಸ್ತಿ ಉರಿ ಹಾಕ್ದಂಗೆ ಇದು ಮಾಡ್ಕೋಬೇಕು. ನೋಡಿ, ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ಹೋದ ಸತಿಗಿಂತ ಈ ಸತಿ ಪರವಾಗಿಲ್ಲ ಅನ್ನಿಸ್ತು ನನಗೂ ಕೂಡ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಎಲ್ಲ ಕೋತಿ ವಿದ್ಯೆನೇ ಅನ್ಕೊತೀನಿ. ನಮಗೆ ಕಲಿಯೋ ತನಕ ಅಯ್ಯಪ್ಪ ಅದು ಕಷ್ಟ, ಅದು ಇದು ಅಪ್ಪ ಬೇಡ ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ಕೊತೀವಿ. ಫಸ್ಟ್ ಟೈಮ್ ಮಾಡಿದಾಗಲೇ ಅದು ಗೊತ್ತಾಗೋದು.
ನೋಡಿ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಸೀದೋಗಿತ್ತು, ಈ ಸತಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಕೇಕು. ನೋಡಿ ಲಸ್ಸು ಕೈ ಆಗಾಗ್ಲ ಅದಕ್ಕೆ ಕೈಯಾಗಿ ಈ ತರ ಹೋಲ್ ಮಾಡ್ತಾ ಇದ್ದಾನೆ. ಇರೋ ಕೊಡ್ತೀನಂದ್ರು ಕೇಳ್ತಾನೆ ಇಲ್ಲ. ನೋಡಿ ಈ ತರ ಚೆನ್ನಾಗಿ ನೋಡಿ ತುಂಬಾ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್ ಅಂತೂ. ಲಸ್ಸು ನೋಡಿ ಕೈ ಹಾಕಿ ಆಗಾಗ್ಲ ತಿಂತಾ ಇದ್ದಾನೆ. ಕೊಡ್ತೀನಿ ಇರು ಅಂತ ಕೇಳಿದ್ರುನು ಕೇಳ್ಕೊಂತ ಇಲ್ಲ. ನೋಡಿ ಲಸ್ಸುಗೂ ಕೂಡ ಕೊಟ್ಟಿದ್ದೀನಿ ತಿನ್ನಕ್ಕೆ ಅಂತ ತಿಂತಾ ಇದ್ದಾನೆ. ನೋಡಿ ಆಗಾಗ್ಲ ಅದೇ ಕೈ ಹಾಕೋದು, ಕೊಟ್ರು ಕೂಡ ಹಂಗೆ ಮಾಡ್ತಾ ಇದ್ದಾನೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಕ್ರೀಮ್ ಎಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಪ್ಲೇನ್ ಕೇಕ್ನೇ ಕಟ್ ಮಾಡ್ಕೊಂಡು ತಿಂದ್ವು. ಹಾಗೆ ಕೇಕ್ ಮನೇಲಿ ಮಾಡ್ಕೊಟ್ರು ಕೂಡ ಸೋನಿ ನಂಗೆ ಇದು ಬೇಡ, ಇದ್ರಲ್ಲಿ ಕ್ರೀಮು ಇಲ್ಲ ಏನೂ ಇಲ್ಲ, ನಾನು ತಿನ್ನಲ್ಲ ಅಂದ್ಬಿಟ್ಟು ಅಪ್ಪಂಗೆ ಹೇಳ್ತಾಳೆ. ಅಪ್ಪ ನಂಗೆ ಕೇಕ್ ತಂದ್ಕೊಡು ಅಮ್ಮ, ಬರೀ ಕ್ರೀಮ್ ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡೈತೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ತರಿಸ್ಕೊಂಡು ಬಿಟ್ಲು. ಅವಳಿಗೆ ಅಂತ ಒಂದು ಅರ್ಧ kg ಅಷ್ಟು ಕೇಕ್ನ ನಮ್ಮ ಮನೆಯವ್ರು ತಂದ್ಕೊಟ್ಟಿದ್ರು. ಹಾಗೆ ಅದನ್ನ ಇಬ್ರು ಕೈಯಲ್ಲಿ ಕಟ್ ಮಾಡ್ಸೋಣ ಅಂತ ಕಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಇವ್ರು ಮನಿಕೊಂಡ್ಬಿಡ್ತಾರೆ ಅಂತ 12 ಗಂಟೆ ತನಕ ಏನು ಕಾಯ್ಲಿಲ್ಲ, 10:45ಗೆ ಕಟ್ ಮಾಡಿಕೊಟ್ಟೆ. ಅಂದರೆ ಮಕ್ಕಳು ಮನಿಕೊಂಡ್ಬಿಡ್ತವೆ ಮತ್ತೆ ಬೆಳಿಗ್ಗೆ ಎದ್ದು ಅಳ್ತಾರೆ ಅಂದ್ಬಿಟ್ಟು 10:45ಗೆನೆ ಕೇಕ್ನ ಅವ್ರ ಕೈಯಲ್ಲೇ ಕಟ್ ಮಾಡಿಸ್ಕೊಡ್ತಾ ಇದ್ದೀನಿ. ಲಸ್ಸುಗೆ ಸ್ವಲ್ಪ ಬೆಂಕಿ ಅಂದರೆ ತುಂಬ ಭಯ, ಅದಕ್ಕೆ ಹೋಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅದನ್ನ ನೋಡಿಕೊಂಡು. ನೋಡಿ ಹೋಗಿ ಹೆಂಗ್ ಸೈಲೆಂಟ್ ಕುತ್ಕೊಂಡ್ಬಿಟ್ಟಿದ್ದಾನೆ, ಬೆಂಕಿ ಹೋಗೋ ತನಕ ಎದ್ದೊಳೋದೇ ಇಲ್ಲ, ಫುಲ್ ಭಯ ಪಡ್ತಾನೆ. ಹಾಗೆ ಸೋನಿಗೆ ಅಂತ ಅಂದ್ರೆ ಅವಳಿಗೆ ಕ್ರೀಮ್ ಜಾಸ್ತಿ ಬೇಕು, ಕೇಕಲ್ಲಿ ಕ್ರೀಮ್ ಎದ್ದು ಕಾಣಿಸ್ಬೇಕು, ಹಾಗಿದ್ರೆ ಮಾತ್ರ ಅದನ್ನ ಕೇಕ್ ಅಂತ ಒಪ್ಕೊಂತಾಳೆ. ಬರೀ ಈ ತರ ಪ್ಲೇನ್ ಕೇಕ್ ಮಾಡ್ಕೊಟ್ರೆ ಅದೇನ್ ಚೆನ್ನಾಗೈತೆ ಹೋಗಿ ಬೇಡ ಅಂದ್ಬಿಟ್ಟು ಅದನ್ನ ತಿನ್ಲೂ ಇಲ್ಲ ಸರಿಯಾಗಿ. ಹಾಗೆ ನಮ್ಮ ಮನೆಯವರು ಅವ್ರಿಗೆ ಅಂತ ಅಂದ್ರೆ ತಿನ್ಲಿಲ್ವಲ್ಲ, ಸುಮ್ನೆ ಏನಕ್ಕೆ ಬೇಜಾರು ಮಾಡ್ಸೋದು ವರ್ಷ ಪೂರ್ತಿ ಅದೇ ಅಂದ್ಬಿಟ್ಟು ಒಂದು ಅರ್ಧ kgನ ತಂದು ಇಬ್ರು ಕೈಲಿ ಕಟ್ ಮಾಡಿಸ್ತಾ ಇದ್ದೀನಿ. ಲಸ್ಸು ನೋಡಿ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದ. ಫಸ್ಟ್ ಅವ್ನು ಕ್ರೀಮ್ ಎಲ್ಲ ತಗೊಳಕ್ ಹೋಗ್ತಿದ್ದ, ಇರು ಸ್ವಲ್ಪ ಕಟ್ ಮಾಡೋ ತನಕ ಅಂತ ಹೇಳಿದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ಅವನು. ಹಾಗೆ ಅವರಿಬ್ರು ಕಟ್ ಮಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಹೋಗಿ ಸ್ವಲ್ಪ ಇಟ್ಕೊಂಡು ಕಟ್ ಮಾಡಿಸ್ಕೊಟ್ಟೆ. ನೋಡಿ ಇಬ್ರು ಕೂಡ ಚೆನ್ನಾಗಿ ತಿಂತಾ ಇದ್ದಾರೆ. ಫಸ್ಟು ಲಸ್ಸುಗೆ ತಿನ್ನಿಸ್ತೀನಿ ಅಲ್ವಾ ನೀನು ಅಂತ ಹೇಳ್ತಿದ್ಲು, ಏನಕ್ಕೆ ಬೇಜಾರು ಮಾಡೋದು ಅಂದ್ಬಿಟ್ಟು. ಅಂದರೆ ನಾನು ಫಸ್ಟು ಲಸ್ಸುಗೆ ತಿನ್ನಿಸ್ತಿದ್ದೆ ಅನಿಸುತ್ತೆ, ಅವಳು ಹಂಗೆ ಅಂದಿದ್ದಕ್ಕೆ ಸೋನಿಗೆ ತಿನ್ನಿಸ್ದೆ ಬೇಜಾರು ಮಾಡ್ಕೊತಾಳೆ ಅಂತ. ಅಂದರೆ ಲಸ್ಸು ತುಂಬ ಟೈಮ್ ನನ್ನ ಜೊತೆನೇ ಇರೋದ್ರಿಂದ ಜಾಸ್ತಿ ಅವ್ನಿಗೆ ಇದಾಗ್ಬಿಡ್ತೀನಿ. ಅಂದರೆ ಅವನು ಅಷ್ಟೇ, ಎಷ್ಟು ಇದು ಮಾಡ್ತಾನೆ ಅಂದರೆ ಒಂಜಿಯಮ್ಮ ಒಂಜಿಯಮ್ಮ ಅಂತ ಎಷ್ಟು ಪ್ರೀತಿಯಿಂದ ಕೂಗ್ತಾನೆ ಅಂದರೆ ಅವ್ನು ಕೂಗೋದು ನೋಡಿನೇ ಫುಲ್ಲು ಒಂಥರ ಅನಿಸ್ಬಿಡುತ್ತೆ. ಎಲ್ಲ ತಾಯಂದ್ರಿಗೂ ಹಾಗೆ ಅನ್ಸುತ್ತೆ, ಚಿಕ್ಕ ಮಕ್ಳು ಅಂದ್ರೇನೆ ತುಂಬಾ ಇಷ್ಟ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ಒಂದೊಂದ್ಸತಿ. ಸೋನು ತುಂಬಾನೇ ಇಷ್ಟ ಆಗ್ತಾನೆ, ಸೋನಿನೂ ಇಷ್ಟ. ಆದ್ರೆ ಈ ನಡುವೆ ಒಂದೊಂದ್ ಮಾತು ಕೇಳಲ್ಲ, ಬೈತೀನಲ್ಲ, ಅದಕ್ಕೆ ಅವಳು ಸ್ವಲ್ಪ ಕೋಪ ಮಾಡ್ಕೊಂಡು ಸ್ವಲ್ಪ ಮಾಡ್ತಾಳೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಅವಳ ಮೇಲೆ. ಅಂದ್ರೆ ಸರಿಯಾಗಿ ಕುತ್ಕೊಂಡು ಅಂಗನವಾಡಿಯಿಂದ ಬಂದ್ಮೇಲೆ ಓದ್ಕೊಳ್ಳೋ ಅದ್ ಮಾಡು ಅದು ಹೇಳ್ತೀನಲ್ಲ, ಅಷ್ಟು ಅವಳಿಗೆ ಯಾವಾಗ್ಲೂ ಬೈತಾ ಇರ್ತೀಯ ಏನ್ ನೀನು ಅಂತ ಅದೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂತ ಇರ್ತಾಳೆ. ಅದೇ ಇವಾಗ ಸ್ವಲ್ಪ ಅವಳು ಕೇಕ್ ಮಾಡಿಕೊಟ್ಟು ಅವಳಿಗೆ ಕಟ್ ಮಾಡಿಸಿದ್ದಕ್ಕೆ ನನಗೂ ಒಂದು ಪೀಸ್ ತಂದು ಕೊಟ್ಲು, ನಾನು ಕೂಡ ತಿನ್ಕೊಂಡೆ. ಹಾಗೆ ನೋಡಿ ಒಬ್ಳೆ ಕೂತ್ಕೊಂಡು ಹೆಂಗೆ ಕಟ್ ಮಾಡ್ಕೊಂಡು ಅವಳೇ ತಿಂತಾ ಇದ್ದಾಳೆ. ಹಾಗೆ ಇದು 2 days ಕಂಟಿನ್ಯೂ ಆಗಿದೆ. ಅಂದರೆ ಇವತ್ತು ಬೆಳಗ್ಗಿನ ಲಾಗು, ಅಂದರೆ ಗುರುವಾರದ್ದು, ಬುಧವಾರದ ಬೆಳಗಿನ ಲಾಗು, ಸಾರಿ. ಗ್ಯಾಸ್ ಖಾಲಿಯಾಗಿತ್ತಲ್ಲ, ಸ್ವಲ್ಪ ಚಿಕನ್ ಫ್ರೈ, ಅಂದರೆ ನಮ್ಮ ಮನೆಯವರು ಪಾರ್ಟಿ ಮಾಡಿದ್ರಲ್ಲ ನೈಟು, ಅಲ್ಲಿ ಸಾಂಬಾರು ಸ್ವಲ್ಪ ಮಿಕ್ಕಿತ್ತಂತೆ ಗ್ರೇವಿ ಥರ, ಅದನ್ನ ತಂದಿದ್ರು. ಮತ್ತು ಅನ್ನ ಕೂಡ ತುಂಬ ಮಿಕ್ಕಿತ್ತು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಚಪಾತಿನ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮಾವವರು ಇಲ್ವಲ್ಲ, ಹಾಗಾಗಿ ನಾವು ಮನೇಲೇನು ಸ್ಪೆಷಲ್ ಮಾಡಲಿಲ್ಲ. ಅಂದರೆ ನಮ್ಮ ಮಾವ ಬರಲಿ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ತಂದಿದ್ದ ಸಾಂಬಾರಿತ್ತು, ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿನ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಪಾತ್ರೆಯಷ್ಟು ಅನ್ನ ಇತ್ತು. ಬರೀ ಅನ್ನ ತಿನ್ನಲ್ಲ ಅಂದ್ಬಿಟ್ಟು, ಅಂದರೆ ಮಕ್ಳಿಗೂ ಏನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವ್ರಿಗೋಸ್ಕರ ಅಂತ ಚಪಾತಿ ಮಾಡಿಕೊಂಡು ನಮಗೂ ಆಗುತ್ತೆ ಅಂತ ಒಂದು 2 ಚಪಾತಿ ನಮಗೂ ಆಗುತ್ತೆ ಅಂತ ಅದೊಂದು ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಏನಂದರೆ ಹೊಸ ವರ್ಷದ ದಿವಸನೇ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ನೋಡಿ, ಏನು ಇದನ್ನೋದು. ಅಂದರೆ ಹೊಸ ವರ್ಷದ ದಿವಸನೇ ಖಾಲಿ ಆದರೆ ವರ್ಷ ಪೂರ್ತಿ ಅಡುಗೆ, ಅಂದರೆ ಸೌದಲ್ಲೇ ಅಡುಗೆ ಮಾಡಬೇಕು ಅಂತ ಎಲ್ಲ ತಲೆಗೆ ಬಂದ್ಬಿಡುತ್ತೆ ಒಂದೊಂದು ಟೈಮು. ಹಾಗೇನಿಲ್ಲ, ಒಂದೆರಡು ಅಂದರೆ ಇವತ್ತು ಬುಧವಾರ ನಮ್ಮ ಊರಿಗೆ ಬರಲ್ಲ ಇವತ್ತು ಗಾಡಿ. ಅಂದರೆ ಇಲ್ಲೇ ಬರ್ತಾರೆ ಊರಿಗೆ, ಇವತ್ತು ಬರಲ್ಲ. ಹಾಗಾಗಿ ನೋಡೋಣ, ಗುರುವಾರ ತುಂಬಿಸ್ಬೇಕು. ಹಾಗೆ ಚಪಾತಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಲಸ್ಸು ಮತ್ತು ಸೋನಿ ಇಬ್ಬರು ಕೂಡ ಆಟ ಆಡ್ತಾ ಇದ್ರು.
ನೋಡಿ ಹೆಂಗ್ ಆಟ ಆಡ್ತಾ ಇದ್ದಾರೆ. ಇಬ್ರು ಚೆನ್ನಾಗಿ ಆಟ ಆಡ್ತಾರೆ ಒಂದೊಂದ್ ಟೈಮು. ಆದ್ರೆ ಒಂದೊಂದ್ ಟೈಮ್ ಇಬ್ರು ಕೂಡ ಕಿರಿಕ್ ಮಾಡ್ತಾರೆ. ಹಾಗೆ ಚಪಾತಿ ಕೂಡ ಮಾಡ್ತಾ ಇದ್ನಲ್ಲ, ಸೋನಿಗೆ ಅಂಗನವಾಡಿಗೆ ಲೇಟ್ ಆಗುತ್ತೆ ಅಂತ ಇವಾಗ ಹಾಕೊಡ್ತಾ ಇದೀನಿ ಅವಳಿಗೂ ಕೂಡ ಊಟಕ್ಕೆ. ಲಸ್ಸು ಮತ್ತೆ ಆಮೇಲೆ ತಿನ್ಸೋಣ ಅಂದ್ಬಿಟ್ಟು ಇವಾಗ ಅವಳಿಗೆ ಲೇಟ್ ಆಗ್ಬಿಡುತ್ತೆ ಅಂತ ಅವಳಿಗೆ ಹಾಕ್ಕೊಟ್ಟು, ಆಮೇಲೆ ಸೋನಿಗೂ ಕೂಡ ರೆಡಿ ಮಾಡಬೇಕು. ಇನ್ನು ಅವಳಿಗೆ ಸ್ನಾನ ಮಾಡಬೇಕು, ತುಂಬ ಕೆಲಸ ಇದೆ. ಈ ಸೌದೆ ಬೇಗ ಒಂದೊಂದು ಟೈಮ್ ಹತ್ಕೊಳ್ಳಲ್ಲ, ಅಂದರೆ ಶೀತ ಟೈಮ್ ಬೇಗ ಹತ್ಕೊಳ್ಳೋದೇ ಇಲ್ಲ, ಹಾಗಾಗ್ಬಿಡುತ್ತೆ. ಇವಾಗ ಇಬ್ರಿಗೂ ಕೂಡ ಲಸ್ಗೂ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಆದರೆ ಅವ್ನು ನೋಡಿ ಪ್ಲೇಟ್ ತೆಗೆದ್ಬಿಟ್ಟು ಪ್ಲೇಟಲ್ಲಿ ಕೂತ್ಕೊಂಡು ಚಪಾತಿನೆಲ್ಲ ಕೆಳಗಡೆ ಬಿಸಾಕ್ಬಿಟ್ಟು ಪ್ಲೇಟಲ್ಲಿ ಅವ್ನು ಕೂತಿದ್ದಾನೆ. ಹಂಗೆ ಆಟ ಆಡ್ತಿದ್ದ ಅವನು ಮೇಕೆ ಮರಿ ನೋಡ್ಕೊಂಡು. ಹಾಗೆ ಇವಾಗ ಇಬ್ರು ಕುತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ಸೋನಿ ಬೈದಿದ್ದಕ್ಕೆ ಹೆಂಗ್ ನಾವು ತಿನ್ನೋದು ಅಂತ ಅವಳು ತಿನ್ನಿಸ್ತಾ ಇದ್ದಾಳೆ. ಹಾಗೆ ನಂದು ಕೂಡ ಚಪಾತಿ ಮುಗೀತು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ. ಸೋನಿಗೂ ಕೂಡ ರೆಡಿ ಮಾಡಿಸಿ ಇವಾಗ ಅಂಗನವಾಡಿಗೆ ಬಿಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇರೋದ್ರಿಂದ ಬ್ಯಾಗೇನು ತೊಗೊಂಡೋಗಿಲ್ಲ. ಹಾಗೆ ನಾವು ಕೂಡ ಊಟ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.